ಮಂಜುನಾಥ್, ಇವತ್ತಾದರೂ ಬಗೆಹರಿಯೋ ಸಾಧ್ಯತೆ ಇದೆಯಾ ಈ ಸಮಸ್ಯೆ? ರಕ್ಷತ್, ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಒಂದು ರೀತಿಯಲ್ಲಿ ಇವತ್ತು 10 ಗಂಟೆಗೆ ಎಡಪಕ್ಷಗಳ ಒಂದು ಸಭೆ ಶುರುವಾಗುತ್ತೆ. ಇಲ್ಲಿ ಹೈಕಮಾಂಡ್, ಅವ್ರ ಪಾಲಿಟ್ ಬ್ಯೂರೋ ಏನ್ ತೀರ್ಮಾನ ಕೈಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಮತ್ತೆ ಬದ್ಧರಾಗಿರ್ಬೇಕು ಕೂಡ ಅನ್ನುವಂಥದ್ದು. ಎರಡು ಸಿಪಿಐ ಮತ್ತೆ ಸಿಪಿಎಂ ಎರಡು ಪಾಲಿಟ್ ಬ್ಯೂರೋಗಳ ಸಭೆ ಇರುವ ಕಾರಣಕ್ಕೋಸ್ಕರ ಆನಂತರ ಸಭೆಯ ಬಳಿಕ ಒಂದು ತೀರ್ಮಾನವನ್ನ ಅವರು ಪ್ರಕಟಿಸ್ತಾರೆ. ಇಷ್ಟರ ನಡುವೆ ಏನು ಟಿವಿಕೆ ಪಕ್ಷವು ಕೂಡ ಸಣ್ಣದಾಗಿ ಒಂದು ರೀತಿಯಲ್ಲಿ ನಾವು ನಾರ್ಮಲ್ ವಾಟ್ಸಪ್ ಮಾಡಿ ಏನಪ್ಪಾ ಚೆನ್ನಾಗಿದ್ಯಾ ಅಂತ ಕೇಳ್ತೀವಲ್ಲ, ಆ ರೀತಿಯಾದಂಥದ್ದು ಅಂತ ಅಂದ್ಕೊಂಡು ಈ ಒಂದು ಎಡವಟ್ಟು ಕೂಡ ಮಾಡ್ಕೊಂಡಿದೆ. ಬಹುತೇಕ ಅವರಿಗೂ ಕೂಡ ಗೊತ್ತಿದೆ, ಎಡಪಕ್ಷಗಳಿಗೆ ಇವರು ಇನ್ನೂ ಕೂಡ ಎಳಚರು, ಇವ್ರಿಗೇನು ಗೊತ್ತಿಲ್ಲ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಎಳೆ ನಿಂಬೆಕಾಯಿ ಅಂತೀವಲ್ಲ, ಆ ರೀತಿಯಾದಂಥದ್ದು ಕೂಡ ಆಗಿರ್ಬೇಕು. ಇವ್ರಿಗೆ ಆ ರಾಜಕೀಯದ ಜ್ಞಾನ ಸ್ವಲ್ಪ ಕಡಿಮೆ ಇದೆ ಅನ್ನೋಂತ ಹಿನ್ನೆಲೆಯಲ್ಲಿ ಅವರು ಕೂಡ ಅಂತದೊಂದು ದೊಡ್ಡ ನಿರ್ಧಾರ ಏನು ಮಾಡಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಏನು ಅಂತ ಅಂದ್ರೆ, ಕಾಂಗ್ರೆಸ್ ಈಗ ಆಲ್ರೆಡಿ ಬೆಂಬಲ ಘೋಷಣೆ ಆಗಿದೆ. ವಿಸಿಕೆ ಇಂದ ಅವರು ಕೂಡ ಬೆಂಬಲವನ್ನ ಅಧಿಕೃತವಾಗಿ ಇವತ್ತು ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವೂ ಕೂಡ ಸೇರಿದ್ರೆ 107ರ ಸಂಖ್ಯೆ 108 ಆಗುತ್ತೆ. ಸೊ ಹಾಗಾಗಿ ನಾರ್ಮಲ್ ಇದಕ್ಕೆ ಏನು 108 ಬೇಕೋ ಅಷ್ಟಕ್ಕೆ 118 ಏನ್ ಬೇಕೋ ಅದು ರೀಚ್ ಆಗುತ್ತೆ ಇವತ್ತು. ನಂತರ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಬಹುತೇಕ ಈ ಬಾರಿ 3ನೇ ಬಾರಿ ಆ ತಪ್ಪು ಮಾಡೋದಿಲ್ಲ ಅಂತ ಕಾಣಿಸುತ್ತೆ. ಟಿವಿಕೆ ಅಧ್ಯಕ್ಷರು ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾರೆ. ಈಗ ಇರುವಂತದ್ದು 6 ಜನ ಮತ್ತೆ 5 ಜನ 11 ಜನ ಪ್ಲಸ್ ಟಿವಿಕೆ ಇಂದ ಅವರು ಎಲ್ಲರ ಸಹಿ ಮತ್ತೆ ಅವರವರ ಲೆಟರ್ ಹೆಡ್ಗಳಲ್ಲಿ ಅವರು ಬರೆದು ಅವರ ಮುಂದೆ ಅಂದ್ರೆ ರಾಜ್ಯಪಾಲರಿಗೆ ಅವರ ಮನವಿ ಪತ್ರವನ್ನ ಅಂದ್ರೆ ರೀತಿಯಲ್ಲಿ ನಾವು ಇವರಿಗೆ ಬೆಂಬಲವನ್ನ ಕೊಡ್ತೇವೆ ಅನ್ನುವಂತ ಮನವಿ ಪತ್ರವನ್ನು ಕೂಡ ಅವರ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಕೊಡ್ತಾರೆ ಅನ್ನುವಂಥದ್ದು ತಮಿಳುನಾಡಿನ ಟಿವಿಕೆ ಮೂಲಗಳು ಹೇಳ್ತಾ ಇರುವಂತದ್ದು. ಆ ಮಟ್ಟಕ್ಕೆ ತಯಾರಿ ಮಾಡ್ಕೊಂಡು ಹೋಗಿ ಮತ್ತೊಮ್ಮೆ ರಿಜೆಕ್ಟ್ ಆಗ್ಬಾರ್ದು, ರಿಜೆಕ್ಟ್ ಆದ್ರೆ ಅದು ಬೇರೆ ರೀತಿಯ ಮುಜುಗರಗಳು ಆಗ್ಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಅಂದ್ರೆ ನೇರವಾಗಿ ನಾಳೆ ತಗೋತೀವಿ ನಾಳೆ ತಗೊಳ್ತೀವಿ ಅನ್ನುವಂತ ಹೇಳೋದಕ್ಕೆ ಇಂತ ಮುಂಚೆ ಈ ಒಂದು ಪ್ರಿಪರೇಷನ್ ಟಿವಿಕೆ ಮಾಡ್ಕೋಬೇಕಾಯ್ತು. 1 ಅಥವಾ 2 ದಿನ ತಡ ಆದ್ರೂ ಕೂಡ ಈ ಪ್ರಿಪರೇಷನ್ ಮಾಡ್ಕೊಂಡು ಎಲ್ಲರ ಜೊತೆ ಮಾತುಕತೆ ಮಾಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಇಷ್ಟೊಂದು ಸಮಸ್ಯೆ ಬಿಗಡಾಯಿಸ್ತಾ ಇರ್ಲಿಲ್ಲ ಅನ್ನುವಂತ ಮಾತುಗಳು ಕೂಡ ಟಿವಿಕೆ ಪಕ್ಷದ ಹಲವರಿಂದ ಕೇಳಿ ಬರ್ತಾ ಇದೆ. ರಕ್ಷತ್. ಎಸ್ ಮಂಜುನಾಥ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.